ಈ ವಿಡಿಯೋದಲ್ಲಿ ನಾನು ಕೆಜಿಎಫ್ ಮತ್ತು ಪುಷ್ಪ ಮೂವಿ ಬಗ್ಗೆ ಹೇಳ್ತೀನಿ. ಕೆಜಿಎಫ್ ಮತ್ತು ಪುಷ್ಪ ಎರಡು ದೊಡ್ಡ ಸಿನಿಮಾಗಳು, 1000 ಕೋಟಿಗಿಂತ ಹೆಚ್ಚು ಕಲೆಕ್ಷನ್ ಅನ್ನ ಎರಡೂ ಮೂವಿಗಳು ಮಾಡಿದೆ. ಆದರೆ ಪುಷ್ಪ ಕೆಜಿಎಫ್ ಕಾಪಿ ಅಲ್ಲಲ್ಲ, ಇನ್ಸ್ಪಿರೇಷನ್ ಅಂದ್ರೆ ನೀವು ನಂಬ್ತೀರಾ? ಹೌದು, ಪುಷ್ಪದಲ್ಲಿ ತುಂಬಾ ವಿಷಯಗಳಿದೆ. ಅದು ನೇರವಾಗಿ ಕೆಜಿಎಫ್ ಅನ್ನು ಹೋಲುತ್ತೆ. ಆ ಸಮಯದಲ್ಲಿ ಕೆಜಿಎಫ್ ಕೂಡ ಅಷ್ಟೇ ಇಂಪ್ಯಾಕ್ಟ್ ಅನ್ನ ಮಾಡಿತ್ತು ಕೂಡ. ಹೀಗೆ ಪುಷ್ಪ ಕೆಜಿಎಫ್ ಕಾಪಿ ಅನ್ಸ್ಕೊಳ್ಳೋದಕ್ಕೆ ನಾನಿಲ್ಲಿ 10 ರೀಸನ್ಗಳನ್ನು ತಂದಿದ್ದೀನಿ. ಅವುಗಳನ್ನು ನೋಡೋದಕ್ಕಿಂತ ಮುಂಚೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಂಬರ್ 1, ನೀವು ಗಮನಿಸಿದರೆ ಪುಷ್ಪ ಮತ್ತು ಕೆಜಿಎಫ್ ಈ ಎರಡರ ಸ್ಟೋರಿ ಲೈನ್ ಎರಡೂ ಒಂದೇ ಆಗಿದೆ. ಇದನ್ನು ಒಬ್ಬ ನಾರ್ಮಲ್ ಆಡಿಯನ್ಸ್ ಕೂಡ ಹೇಳ್ತಾನೆ. ಈ ಎರಡು ಮೂವಿ ನೋಡಿದರೆ ಕೆಜಿಎಫ್ 1ನಲ್ಲಿ ರಾಕಿ ಗರುಡನ್ನ ಕೊಂದು ರೈಸ್ ಆಗುತ್ತೆ, ಹಾಗೆ ಪುಷ್ಪ 1ನಲ್ಲಿ ಪುಷ್ಪನ ರೈಸ್ ಆಗುತ್ತೆ. ಹಾಗೆ ಕೆಜಿಎಫ್ ಚಾಪ್ಟರ್ 2ನಲ್ಲಿ ರಾಕಿ ಕೆಜಿಎಫ್ ಅನ್ನು ರೂಲ್ ಮಾಡಿದ್ದನ್ನು ತೋರಿಸ್ತಾರೆ. ಹಾಗೆ ಪುಷ್ಪ 2ನಲ್ಲಿ ಪುಷ್ಪ ಸಿಂಡಿಕೇಟ್ ರೂಲ್ ಮಾಡೋದನ್ನು ತೋರಿಸ್ತಾರೆ. ನಂಬರ್ 2, ದ ಮದರ್ ಸೆಂಟಿಮೆಂಟ್. ನೀವು ನೋಡಿರೋ ಹಾಗೆ ಕೆಜಿಎಫ್ ಹಾಗೂ ಪುಷ್ಪ ಎರಡರಲ್ಲೂ ತಾಯಿ ಸೆಂಟಿಮೆಂಟ್ ಇದೆ. ಮದರ್ ಸೆಂಟಿಮೆಂಟ್ ಅನ್ನೋದು ನೀಲವರ ಪ್ರತಿ ಸಿನಿಮಾದಲ್ಲೂ ನಾವು ಉಗ್ರಂನಲ್ಲೂ ನೋಡಿದ ಹಾಗೆ, ಸಲಾರ್ನಲ್ಲಿ ನೋಡಿದ ಹಾಗೆ ಮದರ್ ಸೆಂಟಿಮೆಂಟ್ ನೀಲವರ ಪ್ರತಿ ಸಿನಿಮಾದಲ್ಲಿ ಇದೆ. ಆದರೆ ಸುಕುಮಾರ್ ಅವರ ಹಿಂದಿನ ಸಿನಿಮಾಗಳಲ್ಲಿ ನಾನೆಂದು ಈ ಮದರ್ ಸೆಂಟಿಮೆಂಟ್ ಅನ್ನ ನೋಡಿರಲಿಲ್ಲ. ಕೆಜಿಎಫ್ ನಲ್ಲಿ ತಾಯಿ ಸೆಂಟಿಮೆಂಟ್ ಇಂದಾನೆ ಮೂವಿ ಸ್ಟಾರ್ಟ್ ಆಗುತ್ತೆ. ಆದರೆ ಪುಷ್ಪದಲ್ಲಿ ಅದನ್ನ ಫೋರ್ಸ್ ಮಾಡಿದ್ದಾರೆ ಅಂತ ಸಿನಿಮಾ ನೋಡಿದಾಗ ನಂಗನ್ಸಿದ್ದು ನಿಜ. ಆದ್ರೂ ಪುಷ್ಪ 1ನಲ್ಲಿ ತಾಯಿ ಸೆಂಟಿಮೆಂಟ್ ಸ್ವಲ್ಪ ಇಂಪ್ಯಾಕ್ಟ್ ಮಾಡಿತ್ತು. ಆದರೆ ಪುಷ್ಪ 2ನಲ್ಲಿ ಮನೆತನ ಅನ್ನೋದನ್ನು ತಂದು ಚಿತ್ರಾನ್ನ ಮಾಡಿದ್ರು. ಅದು ಸಿನಿಮಾಗೆ ಇಂಪ್ಯಾಕ್ಟ್ ಮಾಡಿರಲಿಲ್ಲ. ಹಾಗೂ ಸಿನಿಮಾನ ಎಂಡ್ ಮಾಡೋ ರೀತಿ ಕೂಡ ಅದಾಗಿರಲಿಲ್ಲ. ಅದು ನಾವು ತುಂಬ ಸಿನಿಮಾದಲ್ಲಿ ನೋಡಿದ್ದೀವಿ ಕೂಡ. ನಂಬರ್ 3, ಚಿನ್ನ ಮತ್ತು ರಕ್ತಚಂದನ. ಡೈರೆಕ್ಟರ್ ಸುಕುಮಾರ್ ಪುಷ್ಪದಲ್ಲೂ ಚಿನ್ನನ ತಂದರೆ ಎಲ್ಲಿ ಆಡಿಯನ್ಸ್ಗೆ ಗೊತ್ತಾಗುತ್ತಂತ ರಕ್ತಚಂದನ ಪ್ಲೇಸ್ ಮಾಡಿದಾಗಿದೆ. ಕೆಜಿಎಫ್ನಲ್ಲಿ ರಾಕಿ ಚಿನ್ನನ ಬಿಸ್ನೆಸ್ ಟೂಲ್ ಮಾಡಿದರೆ ಪುಷ್ಪ ರಕ್ತಚಂದನನ್ನ ಸ್ಮಗಲ್ ಮಾಡ್ತಾನೆ. ಈ ಸೀನ್ನಲ್ಲಿ ತೋರಿಸಿರೋ ಹಾಗೆ ಪೊಲೀಸ್ ಅವರು ರಾಕಿ ಗೋಡೌನ್ನ ಸೀಸ್ ಮಾಡೋಕೆ ಹೋದಾಗ ಒಂದು ಬಿಸ್ಕೆಟ್ ಸಿಗುತ್ತೆ, ಚಿನ್ನದ ಬಿಸ್ಕೆಟ್. ಅದನ್ನು ತರೋಕೆ ರಾಕಿ ಪೊಲೀಸ್ ಸ್ಟೇಷನ್ನನ್ನೇ ಧ್ವಂಸ ಮಾಡ್ತಾನೆ. ಹೇಗೆ ಇಲ್ಲಿ ರಾಕಿ ಒಂದು ಬಿಸ್ಕೆಟ್ ಹೋದ್ರೆ ಯಾರನ್ನು ಬಿಡಲ್ವೋ, ಅಲ್ಲಿ ಪುಷ್ಪ ಒಂದು ರಕ್ತಚಂದನದ ಪೀಸ್ ಹೋದ್ರೆ ಬಿಡಲ್ಲ. ಇದನ್ನು ನಾವು ಇಂಟರ್ವಲ್ನ ನಂತರ ಬರೋ ಈ ಸೀನ್ನಲ್ಲಿ ನೋಡ್ಬೋದು. ನಂಬರ್ 4, ಕೆಜಿಎಫ್ನ ಕೊನೆಯ ಸೀನ್ ಅಂದರೆ ಕ್ಲೈಮ್ಯಾಕ್ಸ್ನಲ್ಲಿ ರಾಕಿ ಗರುಡನ್ನು ಹೊಡಿತಾನೆ. ಇದರ ನಂತರ ಬೇರೆಯವರು ಕೆಜಿಎಫ್ನ ಆಳೋದಕ್ಕೆ ಮುಂಚೆ ರಾಕಿ ಅದನ್ನು ಆಕ್ಯುಪೈ ಮಾಡ್ತಾನೆ. ಇಲ್ಲಿ ಗರುಡ ರಾಕಿಗೆ ಮೆಟ್ಟಿಲಾಗ್ತಾನೆ. ಸೇಮ್ ಇನ್ ಪುಷ್ಪ ಆಲ್ಸೋ ಪುಷ್ಪ ಜಾಲಿ ರೆಡ್ಡಿನ ಎದುರಾಕೊಂಡು, ಅವನ ಅಣ್ಣ ಕೊಂಡ ರೆಡ್ಡಿನ ಎದುರಾಕೊಂಡು, ನಂತರ ಮಂಗಳಂ ಸೀನ್ ಬಾಮೈದನ್ನು ಕೊಂದ ನಂತರ ಸಿಂಡಿಕೇಟ್ನ ಓನರ್ ಆಗ್ತಾನೆ. ಆಮೇಲೆ ಪುಷ್ಪ ಹತ್ರ ದುಡ್ಡೇ ದುಡ್ಡು. ನಂಬರ್ 5, ಪುಷ್ಪ 2ನ ಸ್ಟಾರ್ಟಿಂಗ್ನಲ್ಲಿನ ಪೊಲೀಸ್ ಸ್ಟೇಷನ್ ಸೀನಲ್ಲಿ ಆಗೋ ಸೀನ್ ನಿಮಗೆ ನೆನಪೇ ಇರುತ್ತೆ. ಅಲ್ಲಿ ಶೆಖಾವತ್ ಪುಷ್ಪನ ಕೆಲಸಗಾರನನ್ನು ಜೈಲಿಗೆ ಹಾಕ್ತಾರೆ. ನಂತರ ಇಲ್ಲಿ ಯಾರು ಪುಷ್ಪನ ಹೆಸರನ್ನ ಬಾಯಿ ಬಿಡಲ್ಲ, ಯಾಕಂದ್ರೆ ಇವ್ರಿಗೆಲ್ಲ ಪುಷ್ಪ ದೇವರು. ಅಲ್ಲ, ಏನು ಮಾಡ್ದೆ ಗುರು ಪುಷ್ಪ ಯಾಕೆ ಇವರಿಗೆಲ್ಲ ದೇವರು ಅಂತ ಈ ಸಿನಿಮಾದಲ್ಲಿ ಹೇಳೇ ಇಲ್ಲ. ಸುಮ್ಮನೆ ಕೆಲಸದವರೆಲ್ಲ ಪುಷ್ಪನ ದೇವ್ರು ಅಂತಾರೆ ಬಿಟ್ರೆ ಇಲ್ಲಿ ಅದಕ್ಕೆ ಕ್ಲಾರಿಟಿನೇ ಕೊಟ್ಟಿಲ್ಲ. ವಿಷಯ ಕ್ಲಾರಿಟಿ ಕೊಟ್ಟಿಲ್ಲ ಅಂತ ಅಲ್ಲ, ಪುಷ್ಪ ಜನರಿಗೆ ದೇವರು. ಇದೇ ಕಾನ್ಸೆಪ್ಟ್ ಕೆಜಿಎಫ್ನಲ್ಲೂ ಇದೆ. ರಾಕಿ ಕೆಜಿಎಫ್ನ ಜನರಿಗೆ ದೇವರು. ಇದಕ್ಕೆ ಅಲ್ಲೂ ರೀಸನ್ ಇದೆ. ರಾಕಿ ಗರುಡನಿಂದ ಆ ಜನರನ್ನು ಕಾಪಾಡ್ತಾನೆ, ಮತ್ತು ಅವರಿಗೆ ಫ್ರೀಡಮ್ ಕೊಡ್ತಾನೆ, ಅವರಿಗೆ ಮನೆ ಕಟ್ಟಿ ಕೊಡ್ತಾನೆ. ನನಗೆ ಪುಷ್ಪ ಮೂವಿಯನ್ನು ಮೊದಲನೇ ಬಾರಿ ನೋಡುವಾಗ ನನಗೆ ಇದೇ ನೆನಪಾಗಿತ್ತು. ನಂಬರ್ 6, ನೀವು ನೋಡಿರೋ ಹಾಗೆ ಪುಷ್ಪನ ಕೆಲಸದವ್ರನ್ನ ಶೆಖಾವತ್ ಕರ್ಕೊಂಡೋಗ್ತಾನೆ. ಯಾವಾಗ ಅವರು ಪುಷ್ಪನ ಹೆಸರನ್ನ ಬಾಯಿ ಬಿಡಲ್ವೋ ಆವಾಗ. ಸ್ಟೇಷನ್ಗೆ ಕರ್ಕೊಂಡೋದ ನಂತರ ಪುಷ್ಪ ಅಲ್ಲಿಗೆ ಬಂದು ಪೊಲೀಸ್ ಸ್ಟೇಷನ್ನೇ ಡೀಲ್ ಮಾಡ್ತಾನೆ. ಸೇಮ್ ಕೆಜಿಎಫ್ನಲ್ಲೂ ಪೊಲೀಸ್ ಸ್ಟೇಷನ್ ಸೀನ್ ಇದೆ. ರಾಕಿ ಒಂದು ಗೋಲ್ಡ್ ಬಿಸ್ಕೆಟ್ ತಗೊಂಡು ಹೋದ್ರು ಅಂತ ಇಡೀ ಪೊಲೀಸ್ ಸ್ಟೇಷನನ್ನೇ ಧ್ವಂಸ ಮಾಡ್ತಾರೆ. ನಂಬರ್ 7, ನೀವು ನೋಡಿರೋ ಹಾಗೆ ಕೆಜಿಎಫ್ ಚಾಪ್ಟರ್ 1ನಲ್ಲಿ ರಾಕಿನ ಎಲ್ಲ ಡಾನ್ಗಳು ಹೊಡೆದು ನೇತಾಕಿರ್ತಾರೆ. ನಂತರ ರಾಕಿ ಎಲ್ಲರನ್ನ ಹೊಡೆಯುತ್ತಾನೆ. ಇದು ಕೆಜಿಎಫ್ 1ನ ರಾಕಿ ಎಂಟ್ರಿ ಸೀನ್ ಆಗಿರುತ್ತೆ. ಇದೇ ರೀತಿ ಪುಷ್ಪ 2ನಲ್ಲಿ ಸ್ಟಾರ್ಟಿಂಗ್ ಸೀನಲ್ಲಿ ಪುಷ್ಪ ಎಂಟ್ರಿ ಆಗೋ ಹೊತ್ತಿಗೆ ಪುಷ್ಪನ ನೇತಾಕಿರ್ತಾರೆ. ನಂತರ ಪುಷ್ಪ ಎಲ್ಲರನ್ನು ಹೊಡಿತಾನೆ.
ನಂಬರ್ 8 KGFನಲ್ಲಿ ರಾಕಿ ಹತ್ರ ಹೆಲಿಕಾಪ್ಟರ್ ಇರುತ್ತದೆ. ಸೇಮ್ ಪುಷ್ಪ 2ನಲ್ಲೂ ಇಂಟರ್ನ್ಯಾಷನಲ್ ಡೀಲಿಂಗ್ಗೆ ಹೋದಾಗ ಹೆಲಿಕಾಪ್ಟರನ್ನು ತಗೋತಾನೆ 100 ಕೋಟಿ ಕೊಟ್ಟು. ನಂಬರ್ 9 KGF 2ನ ಕೊನೆಯ ಪೋಸ್ಟ್ ಕ್ರೆಡಿಟ್ ಸೀನ್ನಲ್ಲಿ ರಾಕಿ ಮಾಡಿದ ಇಂಟರ್ನ್ಯಾಷನಲ್ ಕ್ರೈಮ್ ಬಗ್ಗೆ ರಿಪೋರ್ಟ್ ಮಾಡ್ತಾನೆ. ಸೇಮ್ ಪುಷ್ಪ 2ನಲ್ಲೂ ಇಲ್ಲಿ ಪುಷ್ಪ ಮಾಡಿರೋ ಇಂಟರ್ನ್ಯಾಷನಲ್ ಡೀಲಿಂಗನ್ನು ತೋರಿಸ್ತಾರೆ. म्हणजे पुष्पा को नेशनल खिलाड़ी समझे क्या? इंटरनेशनल है. ನಂಬರ್ 10 ಚಾಪ್ಟರ್ KGFನಲ್ಲಿ ಚಾಪ್ಟರ್ 3 ಹಿಂಟ್ ಕೊಟ್ಟಿದ್ದಾರೆ. ಅದು ಮುಂದಿನ ಕತೆ ಹೇಳೋಕೆ ಬೇಕಾಗಿರುತ್ತೆ. ಆದರೆ ಪುಷ್ಪ 2ನ ಕೊನೆಯಲ್ಲೂ ಚಾಪ್ಟರ್ 3 ದ ರ್ಯಾಂಪೇಜ್ ಬರುತ್ತೆ ಅಂತ ಹೇಳ್ತಾರೆ. ಆ್ಯಕ್ಚುಲಿ 3 ಸ್ಟೋರಿನ 2ನಲ್ಲೇ ಹೇಳ್ಬೋದಿತ್ತು. ಆದರೆ KGF 2ನ ಕೇಸಲ್ಲಿ ಹಾಗಾಗಲ್ಲ. KGF 2ನಲ್ಲಿ ಇಡೀ ಮೂವಿ ಫಿಟ್ ಸ್ಕ್ರೀನ್ ಪ್ಲೇಯಿಂದ ತಗೊಂಡೋಗ್ತಾರೆ. ಆದರೆ ಪುಷ್ಪ 2ನ ಕೇಸಲ್ಲಿ 3ನಲ್ಲಿ ಏನು ಹೇಳಬೇಕು ಅಂತ ಇದ್ದಾರೋ ಅದನ್ನು 2ನಲ್ಲೂ ಹೇಳ್ಬೋದಿತ್ತು. ಇದು ಬರೀ ಹೈಪ್ಗೆ ಮಾಡ್ತಾರೆ ಅಷ್ಟೇ. ಇಷ್ಟೇ ಅಲ್ಲ, ಇನ್ನೂ ತುಂಬ ಸಿಮಿಲಾರಿಟೀಸ್ಗಳಿದೆ. ಅದನ್ನು ನಾನು ನನ್ನ ಮುಂದಿನ ವೀಡಿಯೋಗಳಲ್ಲಿ ಹೇಳ್ತೀನಿ. ಎಷ್ಟೇ ಆದರೂ ಪುಷ್ಪ KGFಗಿಂತ ಹಿಂದೆನೇ ನಿಲ್ಲುತ್ತೆ. ಯಾಕಂದರೆ KGFನ ಪ್ರತಿಯೊಂದು ಸೀನ್ನಲ್ಲೂ ನಾವು ಡೀಟೇಲಿಂಗನ್ನು ನೋಡಬಹುದು. ಕಲೆಕ್ಷನ್ ವೈಸ್ ಪುಷ್ಪ ಮುಂದೆ ನಿಂತರೂ ಸ್ಟೋರಿ ವೈಸ್ ಸ್ಕ್ರೀನ್ ಪ್ಲೇ ವೈಸ್ KGF ಮುಂದೆ ನಿಲ್ಲುತ್ತೆ. ನಿಮಗೆ ಇವೆರಡರಲ್ಲಿ ಯಾವ ಮೂವಿ ಇಷ್ಟ ಅಂತ ಕೆಳಗಡೆ ಕಮೆಂಟ್ ಮಾಡಿ.